परमात्मा हरे पावना नाम परमात्मा करना परमात्मा ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿ ಪಕ್ಷದವನೆಂದರಿತರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದೆ ದೇವ? ಕರ್ಣ, ನೀನು ವೈರಿ ಪಕ್ಷದವನು ಎಂತಾಗುವೆ? ನೀನು ಪ್ರಥಮ ಪಾಂಡವ, ನನ್ನ ಪ್ರಿಯ ಬಂಧು ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ನಿನ್ನ ಪ್ರಿಯ ಬಂಧುವೇ, ಪ್ರಥಮ ಪಾಂಡವನೇ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ? ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು, ಇದು ಯುದ್ಧ ಕಾಲ. ನೀನು ಬೇರೆ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವ ಮಾಧವ. ಕರ್ಣ, ನನ್ನ ಮಾತನ್ನು ಕೇಳು. ನನ್ನೇ ನೋಡಿಯ ಸಂತೋಷದಿಲ್ಲ ಮಾತೆ ಕುಂತಿಯ ಕುಬರ ಕುಮಾರ ವೀರವರ ರವಿಕುಮಾರ ಕಣ ವೀರವರ ರವಿಕುಮಾರ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆ ಆ ಪರಮಾತ್ಮ? ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದ ಗಂಗಾ ನದಿ
ನನ್ನನ್ನು ಹೀನ ಸೂತ ಎಂದು ಜರಿದಾಡುತ್ತಿರುವರಲ್ಲ, ಏಕೆ ಪರಮಾತ್ಮ ಏಕೆ? ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನೋ. ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನೋ. ಪಾಂಡವರೊಳು ಸೇರಿಸು ಕರಿ ಕರ್ಣ. ಪಾಂಡವರೊಳು ಸೇರಿಸು ಕರಿ ಬಾಳುವಿ ಬಾರ ನೀನು ಕ್ಷೇಮದಿ. ಬಾಳುವಿ ಬಾರ ನೀನು ಕ್ಷೇಮದಿ. ಬಾಳುವಿ ಬಾರ ನೀ ಕ್ಷೇಮದಿ. ಏನು ಆ ಪಾಂಡವರೊಡನೆ ಕೂಡಿ ಬಾಳುವುದೇ ಸಾಧ್ಯವಿಲ್ಲ ಪರಮಾತ್ಮ, ಸಾಧ್ಯವಿಲ್ಲ. ನನ್ನಿ ನುಡಿಯ ಸಂತೋಷದಿ ಆಲಿಸುತ್ತೀರ ಮಾತೆ ಕುಂತಿಯ ಕುವರ. ಕುಂತಿ ಮಾತೆಯ ಕುವರ ವೀರವರ ರವಿಕುವರ. ವೀರವರ ರವಿಕುವರ. ಕರ್ಣ, ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆಯಲು ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕೋಪವಾದಕ್ಕೆ ಎದುರಿ ನಿನ್ನ ತಾಯಿಯು ಗಂಗೆಯಲ್ಲಿ ನಿನ್ನನ್ನು ತೇಲಿಬಿಟ್ಟಳು. ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಿಂದ ನೀನು ಬೆಳೆದು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹಿ ಸಮಸ್ತ ಸಾಮಂತ ರಾಜರುಗಳಿಂದ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವೆಂತೆ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಕೃಷ್ಣ, ಇದು ನಿಜವಾಗೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಡೆಗೂ ಈ ನಿನ್ನ ಜನ್ಮದ ವೃತ್ತಾಂತ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗದ ದುರ್ವಿಧಿಯೇ. ದೇವಾ ಶೋಧನೆಯೇ ಶಾಪ ಪಾತೆಯಾದೆ ಬರಿತಾ ಪಕೀಡಾದೆ ದೇವಾ ಶೋಧನೆಯೇ ಶಾಪ. ಕರ್ಣ,
ಏನಿದುವೆ ಶಾಪ ಪರಮಾತ್ಮ. ಜನ್ಮರಹಸ್ಯದ ಆಂತರ್ಯವರೆತು ಜನುಮದಾತೆಯ ನಿರ್ಭಯವರಿತು ದೇವಾ ಜನ್ಮರಹಸ್ಯದ ಆಂತರ್ಯವರೆತು ಜನುಮದಾತೆಯ ನಿರ್ಭಯವರೆತು ಜೀವಿಸಲೇ ಪರಿ ಸಹಜರ ಸಮಗೂಡಿ 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 ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದುವೆ ಶಾಪ ಪಾಪೆಯಾದೆ ಪರಿತಾಪಕ್ಕೀಡಾದೆ ದೇವಾ ಶೋಧನೆಯೇನಿದುವೆ ಶಾಪ ವಿಧಿಶಾಪ ವಿಧಿಶಾಪ ಕರ್ಣ, ಮನಸ್ಥೈರ್ಯವನ್ನು ತುಂಬಿಕೋ. ಒಂದು ಕಡೆ ಹಾಸ್ಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಈ ಹೀರುವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ, ದಿಕ್ಕೇತೋಚೆಂದಾಗಿದೆ ಪರಮಾತ್ಮ. ಕರ್ಣ, ಮನಸ್ಥೈರ್ಯವನ್ನು ತಂದುಕೋ. ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನಿನ್ನ ಅದುಷ್ಕೃತಿಯಿಂದ ನಿನ್ನನ್ನು ಪಾರು ಮಾಡಿರುವೆನು. ಈಗ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧಾರ ಮಾಡು. ಒಂದು ವಿಚಾರ ಕರ್ಣ, ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಈ ಕರ್ಣನಾರು, ಈ ಕರ್ಣನ್ನು ನೋಡಿದರೆ ನನಗೆ ಬಹಳ ಮರುಕ ಉಂಟಾಗುವುದು ಎಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಅವಳು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗು ಕರ್ಣ. ಕರ್ಣ, ಸಂತೋಷದಿಂದ ಬರುವ ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ನಮ್ಮ ಚಿತ್ತ ಪ್ರಭು. ತದಾಸ್ತು ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಇದುವರೆಗೂ ಅವರೊಡನೆ ಕೂಡಿ ಬಾಳುವ ಭಾಗ್ಯ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥೆಪಡುತ್ತಿದ್ದ ನಾನು ಇಂದು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರ ನಾನೇ ಕೊಲ್ಲಲೇ? ಕೊಲ್ಲಲೇ ಪಾಂಡು ಕುಮಾರರಂ ನಾನ್ ಕೊಲ್ಲುವುದೇ? ದುರದಳ
ಸಿರಿ ಸಂಪತ್ತಿನಿಂಬಾಳ್ವನೆ ಛಲದಿಂಪಾರ್ಥನರುಂಡವಂ ತಡಿದು ಅಯ್ಯೋ ಅರ್ಜುನ ಛಲದಿಂಪಾರ್ಥನರುಂಡವಂ ತಡಿದು ಮತ್ಸ್ವಾಮಿಗೆ ಮಮತ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾ ತುತ್ತಾಗಲೇ ನಾ ಸಾಯಲೇ ಶ್ರೀಕೃಷ್ಣ ಪರಮಾತ್ಮನು ನನ್ನ ಹೆತ್ತ ತಾಯಿ ಗಂಗಾತೀರಕ್ಕೆ ಬರುವೆಂದು ಹೇಳಿದನು. ನಾನು ಅಲ್ಲಿಗೆ ಹೋಗುವೆನು. ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಪಡೆದ ಪರಿಮಳ ಸವಿಸಿದೆ ಜೀವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೋತದಲ್ಲಿ ಪಣವಾಗಿಟ್ಟು ಸೋತನು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ದುಶ್ಯಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಬದುಕಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಚ್ಚೆಚ್ಚಿಗೂ ಈ ಅಪಮಾನ, ಹೆಚ್ಚೆಚ್ಚಿಗೂ ಈ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದ. ಪ್ರಿಯತಮೆ, ಏನಾಯಿತು? ಏಕಿಷ್ಟು ಚಿಂತಾಮಗ್ನಳಾಗಿರುವೆ? ಏನಾಯಿತು ಪ್ರಾಣೇಶ್ವರ? ದೇವಿ, ಅವತಾಪದಿನೊಂದು ಕಣ್ಣೀರ ಕರೆಯುವೆ ಕಾಂತೆ, ಅವತಾಪದಿನೊಂದು ಕಣ್ಣೀರ ಕರೆಯುವೆ ಕಾಂತೆ. ಪಾಂಡವರ ಪಟ್ಟ ಮಯಿಸಿ ಈ ಭೀಮನ್ ಮನೋಮಣಿ ವಸುದೇವನೋ ಸರಯು ನಮಗಿರಲು, ವಸುದೇವನೋ ಸರಯು ನಮಗಿರಲು ಬಂದುದಾವುದೇ ಕೊರತೆ. ಪರಮ ವಿಕ್ರಮದಿ ಪರಿಹರಿಸದೊಡ್ಡಡೆ ಈ ಪ್ರಚಂಡ ಭೀಮ.
ದ್ರುಪದ ನಂದಿನಿ ಪ್ರಾಣೇಶ್ವರ ಏಕೆ ಚಿಂತಿತೆ ದ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯೆ ಏಕೆ ಚಿಂತಿತೆ ದ್ರುಪದ ನಂದಿನಿ ದುರುಳ ದುರುಳ ದುರುಪತೆಯ ತೊಡೆ ಮುರಿದು ಮುಗದರುವೆ ದೇವಿ ದುರುಳ ದುರುಳ ದುರುಪತೆಯ ತೊಡೆ ಮುರಿದು ಮುಗದರುವೆ ಕೊಡುವುದೊಂದು ರವರನ್ನು ವಧಿಸದ ಬಿಡ ರಣದಳು ದೇವಿ ಕೊಡುವುದೊಂದು ನವರನ್ನು ವಧಿಸದ ಬಿಡ ರಣದಳು ಕೊಡು ತಟ್ಟೆ ಕೊಡು ಗೊಟ್ಟೆ ಎದ ಮೆಟ್ಟಿ ನಿಲ್ಲುವೆ ತೊಡೆ ತಟ್ಟೆ ಕೊಡು ಗೊಟ್ಟೆ ಎದ ಮೆಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ದ್ರುಪದ ನಂದಿನಿ ದ್ರುಪದ ನಂದಿನಿ ವಾಸ ಭವನೆಯ ಮರೆಯುವೆ ನಾ ತರುಣಿಯೇ ದೇವಿ ವಿಪಿನ ವಾಸ ಭವನೆಯ ಮರೆಯುವೆ ನಾ ತರುಣಿಯೇ ಕಪಡತನದ ವಂಚನೆ ಹೃದಯವನ್ನೇ ಸೀಳಿದೆ ದೇವಿ ಕಪಡತನದ ವಂಚನೆ ಹೃದಯವನ್ನೇ ಸೀಳಿದೆ ತೊಡೆ ತಟ್ಟೆ ಕೊಡೆ ಗಟ್ಟೆ ಎದ ಮೆಟ್ಟೆ ನಿಲ್ಲುವೆ ತೊಡೆ ತಟ್ಟೆ ಕೊಡೆ ಗೊಟ್ಟೆ ಎದೆ ಮೆಟ್ಟೆ ನಿಲ್ಲುವೆ ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ ದ್ರೌಪದ ನಂದಿನಿ ದ್ರೌಪದ ನಂದಿನಿ ಏನಾಯಿತು ಏಕಿಷ್ಟು ನಿಷ್ಕಾರಣವಾಗಿ ಹೇಳುತ್ತಿರುವೆ ನಾನು ಇಲ್ಲ ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವವು ನೀವಾದರೂ ಪುರುಷರು ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು ಹೇ ಪರಮಾತ್ಮ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ ಹೇಗೆ ತಾನೇ ಸೃಷ್ಟಿಸಿದೆ ಅಳಬೇಡ ಪಾಂಚಾಲಿ ಅಳಬೇಡ ಸ್ತ್ರೀಯರ ಪರಾಧೀನತೆಯೇ ನಮ್ಮ ಸಮಾಜದ ನಿಯಮ ಭಗವಾನ್ ಸ್ವರೂಪಿಗಳಾದ ಋಷಿ ಮುನಿಗಳ ಆಜ್ಞೆ ಆಹಾ ಆಹಾ ಹಾಗಾದ್ರೆ ಕೈ ಹಿಡಿದ ಧರ್ಮ ಪತ್ನಿಯನ್ನು ಧೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿ ಮುನಿಗಳೇ ಆಜ್ಞೆ ಮಾಡಿರ್ಬೇಕಲ್ಲವೇ ಅಯ್ಯೋ ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ ಅಣ್ಣನ ಒಂದು ದಿನದಿಂದಾದ ಅವಿವೇಕತನದ ಈ ದಿನದೆಯೂ ನಮ್ಮನ್ನು ಸಾಯೋವರೆಗೂ ಬಿಟ್ಟಿದ್ದಲ್ಲ ಆದದ್ದು ಆಯುವಾಯಿತು ಅದನ್ನು ಮರೆತು ಬಿಡು ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ ತಿಳಿಸೇನು ನಾಥ ಆದರೆ ಅದರಿಂದಾಗುವ ಪ್ರಯೋಜನವಾದ್ರೆ ಏನು ಎಷ್ಟೇ ಆಗ್ಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಕನು ಅದು ಇಂದಿನ ಮಾತು ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ ಹಾಗಾದ್ರೆ ಹೇಳು ಕೇಳು ಈ ದಿವಸ ದೇವಿ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು ಅವಳು ನನ್ನನ್ನು ನೋಡಿ ನಕ್ಕು ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ ಇನ್ನೇನು ಸಂಧಿ ಆಗೋದ್ರಲ್ಲಿದೆ ಆಗಲಾದ್ರೂ ಬಿತ್ತಿದ ನಿನ್ನ ಮುಡಿಗಟ್ಟಿವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ ಪರಿಹಾಸ್ಯ ಮಾಡಿದಳು ಏನು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ ಹಾಗಾದರೆ ನನ್ನ ಸಂದೇಹವೂ ನಿಶ್ಚಯವಾಯಿತು ಯಾರ್ಯಾರು ರಾಯಭಾರಕ್ಕೆ ಹೋಗಿರುವರು ಮತ್ತಿನಾರು ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಗೋಪಿಕಾಂಗ್ರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ ಅರ್ಜುನನು ದ್ವಾರಕಿಯಿಂದ ಹಿಂದಿರುಗಿದಾಗಲೇ ಹೀಗಾಗಿರುವುದು ತಿಳಿದಿದ್ದೆ ಅದರಲ್ಲಿ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ ಏನೆಂದು ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು ಬಾಪು ಪಾಂಚಾಲಿ ಬಾಪು ಜಾಣೆ ಮುದ್ದಾಡುವೆನು ಬಾರೆ ಜಾಣೆ ಮುದ್ದಾಡುವೆನು ಬಾರೆ
ದುರುಳದು ಶಾಸರ ರಡಲನ್ನು ಬರೆದು ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವೆನು ನಾ ತಾನೇ ಮುದ್ದಾಡುವೆನು ಬಾರಿ ಈ ಭೀಮನ ಪ್ರೀತಿಯ ರಾಣಿಯು ನೀನೇ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಜಾಣೆ ನನ್ನ ಜಾಣೆ ಪ್ರಿಯ ಜಾಣೆ ಮುದ್ದಾಡುವೆನು ಬಾರೆ ಆಹಾ ಪ್ರಾಣೇಶ್ವರ ಪ್ರೀತಮೇ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದೆಯ ಮನಕ್ಕೆ ಎದಿರಲಿ ರಾಮ ಪ್ರಮದೆಯ ಮನಕ್ಕೆ ಎದಿರಲಿ ರಾಮ ಸಮಯವಿದೆ ಪ್ರೀತಮೇ ಮನ ಮುದಿಸುವ ಮದಹಾಸ್ಯ ವಿಲಾಸ ಪ್ರಾಣೇಶ್ವರ ಪ್ರೀತಮೇ ಮನ ಮುದಿಸುವ ಮದಹಾಸ್ಯ ವಿಲಾಸ ಕೌರವ ಶಿರವ ಧರೆಯಳು ನೀನು ಕೌರವ ನೇತರು ಧರೆಯಳು ನೀನು ಚೆಲ್ಲುತ್ತಾ ಸೇರುವೆ ಪ್ರಾಣೇಶ್ವರ ಪ್ರೀತಮೇ ಪ್ರಾಣನಾಥ ಪ್ರೀತಮೇ ಆಗ ಯಾವಾಗ ಆ ಕರ್ಣನ ಶಿರಸ್ಸನ್ನು ಧರೆಗುರುಳಿಸಿದಾಗ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿದಾಗ ಚೆಲ್ಲುತ್ತಾ ಸೇರುವೆ ಕಾಂತೆಯನ್ನೇ ಚೆಲ್ಲುತ್ತಾ ಸೇರುವೆ ಕಾಂತೆಯನ್ನೇ ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಮದೆಯ ಮನಕ್ಕೆ ಎದಿರಲಿ ರಾಮ ಪ್ರೀತಮೇ ಪ್ರಮದೆಯ ಮನಕ್ಕೆ ಎದಿರಲಿ ರಾಮ ಸಮಯವಿದೆ ನೆನಪಿದೆ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದೆ ಮತ್ತೆ ಇನ್ನು ಏನೇನನ್ನ ಹೇಳಿದ್ದೀರಿ ನೆನಪಿದೆಯೇ ದೇವಿ ಪ್ರಾಣೇಶ್ವರ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಾ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಜಗಜಟ್ಟಿ ಭೀಮ ಆಹಾಹಾಹಾ. ಹೇಳಿದು ಮಾತ್ರವಲ್ಲ ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ ಆದ್ರೆ ಏನ್ ಮಾಡುದು ಎಷ್ಟೇ ಆಗ್ಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಕನು ಅದು ಇಂದಿನ ಮಾತು ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ ಆಹಾ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ ಧರ್ಮ ಪಾರಾಯಣನಾದ ಎದುಷ್ಟನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು ಆದರೆ ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ಅಗ್ರಜನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ ಅವನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಮತ್ಯಾರೂ ಶಕ್ತರಲ್ಲ ಪಾಂಚಾಲಿ ನೀನೇಕೆ ಹೀಗಾಗಿರುವೆ ಓಹೋ ಈ ಸಾರಿ ಆತನ ಕೋಪಕ್ಕೆ
ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಸ್ತ್ರೀಯರ ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರ ಯುದ್ಧಕ್ಕಿಂತ ಈ ನನ್ನ ಸಹೋದರನನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವೆನಿಸುವುದು. ಪಾಂಚಾಲಿ, ಕಾರ್ಯ ಸಾಧಿಸೋ ಕೋಮಲ ಹೃದಯ ಕೊರಗಲು ಸರಿಯೇ, ಧರ್ಮದಿಂದ ಜನ ಕಾರ್ಯ ಸಾಧಿಸೋ ಕೋಮಲ ಹೃದಯ ಕೊರಗಲು ಸರಿಯೇ. ತಾರಕಾಕ್ಷಿಗಂದರಿಯದ ಈ ಪರೆ, ತಾರಕಾಕ್ಷಿಗಂದರಿಯದ ಈ ಪರಿ, ಹೇಗಿತ್ತು ನೀನೆಂದು ವಿಕೋಪ ಕಳವೆ, ಹೇಗಿತ್ತು ನೀನೆಂದು ವಿಕೋಪ ಕಳವೆ. ಮಾನಿನಿ ಮನಾದ ಪಾಂಚಾಲಿ, ಪ್ರಾಣೇಶ್ವರ, ನೀನೇಕೆ ಹೀಗಾಗಿರುವೆ? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತು ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಜೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ಕಂಡ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪಾಂಡುಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಸಹ್ಯವಾಗಿ ಕಾಣಬಹುದು. ಇನ್ನೊಂದು ಗಳಿಗೆಯೂ ಇದನ್ನು ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನಿನ್ನು ಅಪೇಕ್ಷಿಸುವುದಿಲ್ಲ.
ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಜೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆದೇ ತೀರುವೆನು. ನಿಲ್ಲು ನಿಲ್ಲು ಸಹೋದರ, ನಿಲ್ಲು. ಬಿಡುಕೋಪವ ಮನದೆ ಅನುಜ, ಬಿಡುಕೋಪವ ಮನದೆ. ದೇವಾ, ನನ್ನ ಕೋಪವೇ? ಬಿಡುಕೋಪವ ಮನದೆ ಅನುಜ, ಬಿಡುಕೋಪವ ಮನದೆ. ಹುಡುಗಿ ಕಮಲ ಬಯಸುವುದನ್ನು ಸೀತ. ಸಹೋದರ, ದುಡುಕಿ ಕಮರ ಬಯಸುವುದನ್ನು ಸೀತ. ಬಿಡುಕೋಪವ ಮನದೆ ಅನುಜ, ಬಿಡುಕೋಪವ ಮನದೆ. ಪಾಂಚಾಲಿ, ನಡವಿ ಪಾಂಚಾಲಿಯ ಬಿರುನುಡಿದ ಬದಿ ಕುರು ಸಂಜಾತರ ನರಳಿದ ಬಿರುದೆ. ಸಹೋದರ, ನಡವಿ ಪಾಂಚಾಲಿಯ ಬಿರುನುಡಿದ ಬದಿ ಕುರು ಸಂಜಾತರ ನರಳಿದ ಬಿರುದೆ. ಬಾಳಿದವನು ಮುಂದೆ ಬಾಳಿಗನು ಎಂಬ ಭೀಮಾ. ಭೀಮಾ ಅನುಜ, ಅನುಜ ಕಾಲಿದವನು ಮುಂದೆ ಬಾಳಿಗನು ಎಂಬ. ಕಾಲಿದವನು ಮುಂದೆ ಬಾಳಿಗನು ಎಂಬ ಹಿರಿಯರ ಮಾತನ್ನು ನಡೆಸುವುದನ್ನು ಸೀತ. ಹಿರಿಯರ ಮಾತನ್ನು ನಡೆಸುವುದನ್ನು ಸೀತ. ಬಿಡುಕೋಪವ ಮನದೆ ಅನುಜ, ಬಿಡುಕೋಪವ ಮನದೆ. ಸಹೋದರ, ನಿಲ್ಲು ಸಹೋದರ. ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತಲೂ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಕ್ಷತ್ರಿಯ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಧರ್ಮ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗಿರುವುದು. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದ್ರಲ್ಲ ಎನ್ನುವುದೇ ನನ್ನ ಪ್ರಶ್ನೆ. ಏನಿ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ. ನಾನಿನ್ನು ಹೊರಡುವೆನು. ನಿಮ್ಮ ಈ ಅಪೌರುಷದ ಫಲವನ್ನು ನೀವೇ ರುಂಜಿಸಿರಿ. ಇದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ಪ್ರಾಣೇಶ್ವರ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಸ್ವಲ್ಪ ನಿಧಾನಿಸಿ. ಅದು ಅತ್ತ ನೋಡಿ, ಯದುಪತಿಯು ನಗು ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ರಾಜ್ಯಸಭೆಯ ಸಮಾಚಾರವೇನೆಂಬುದಾಗಿ ತಿಳಿದು ನನ್ನ ಪರಮ ಚಿಂತೆ ಮಾಡಿ. ಆಶೀರ್ವದಿಸಣ್ಣ. ನನಗೆ ಮಂಗಳವಾಗಲಿ ಸಹೋದರಿ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸಿ. ಧರ್ಮನಂದನ, ಪಾರ್ಥ, ಇಬ್ಬರಿಗೂ
ಮಂಗಳವಾರ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿದ್ದಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನನಗಿನ್ನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ನಡೆಯಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯದಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೈವರಿಗೂ ಬಳೆಯನ್ನು ತೊಡಿಸಲು ಅವರಿಸಿದ ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಕಿಷ್ಟು ಆಕ್ರೋಶ. ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತುಗಳನ್ನು ಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನ ಶೂನ್ಯದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧವಿರುವುದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನೆ ಇಚ್ಛೆ ಆಯಿತು ಕೃಷ್ಣ. ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಫಲವನ್ನು ನೀವೇ ರುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿ. ಇಲ್ಲವಾದರೆ ಆ ರಕ್ಕಸಿಯನ್ನು ಹಾಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಾವಧಾನವನ್ನು ತೆಗೆದುಕೊಂಡು ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಮಸ್ಯೆ ಮಾತುಗಳು ಒಪ್ಪಲಾಗದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದು ಸಂಧಿಯಲ್ಲ ಕೃಷ್ಣ. ಏನು ಆ ಸಂದೇಶ? ಅದನ್ನು ಹೇಳುವ ಮೊದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳು. ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ ಉಂಟಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಈ ಪಾರ್ಶ್ವದಲ್ಲಿ ಇಡು. ನನ್ನ ಮುಂದೆ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ವಿಚಾರವನ್ನು ಹೇಳುವೆನು. ಇದೋ ಕೃಷ್ಣ, ನೀನು ಹೇಳಿದಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಹಾಗಾದರೆ ನೀನು ಕೋಪ ಮಾಡುವುದಿಲ್ಲವಷ್ಟೇ? ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ತೆಗೆದುಕೋ ಈ ಗದೆಯನ್ನು, ಸ್ವಲ್ಪ ಹಿಡಿದುಕೋ. ಆಜ್ಞೆ ಮಾಧವ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆಯೇ ಮಾಡಬೇಕು. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವನೇ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಇದೇನು ಪರಿಹಾಸ್ಯ ಕೃಷ್ಣ? ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುರಿ ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಕೋಪ ಮಾಡುವುದಿಲ್ಲವೇ? ಈಗ ಕೇಳಿರಿ ಯಾಜ್ಞಸೇನಿ, ಧರ್ಮನಂದನ, ಅರ್ಜುನ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ನನ್ನನ್ನು ಆ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯ ಮಾಡಿದವರು? ಏನು ಕೃಷ್ಣ?
ಹಗ್ಗದಿಂದ ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮ? ಇನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಭಿಮಾನಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಎಸಗಿದನು. ಅವರಿಂದಲ್ಲದೆ ಮತ್ತಿನ್ನಾರಿಗೆ ಸಾಧ್ಯ ಭೀಮಸೇನ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮಿಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು ಆ ಕುನ್ನಿ ಕೌರವ ಈ ರೀತಿ ಅಪಮಾನಗೊಳಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಅಷ್ಟು ಮಾತ್ರವಲ್ಲ, ಅವರು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವರು ಇಚ್ಛಿಸುವುದಿಲ್ಲ. ನೀವೇನಾದರೂ ಭೂಮಿಯನ್ನು ಕೇಳುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಎಂದು ಉತ್ತರಿಸಿದರು. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ನಮಗೆ ಅದು ಯುದ್ಧ. ನಮ್ಮ ಪ್ರಯತ್ನವೆಲ್ಲವನ್ನು ವಿಫಲವನ್ನಾಗಿ ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾವು ಈ ಯುದ್ಧವನ್ನು ಬಯಸಿದಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದೆನೆಂದು. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಅರ್ಜುನ, ನೀವಾದರೂ ಬಿಡಿಸಿ. ಕೃಷ್ಣ, ಇದೋ ನಮಸ್ಕರಿಸುವೆನು, ನೀನಾದರೂ ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳ. ಎಲ್ಲಿ ನನ್ನ ಕತೆ? ಕುಲಗ ತಗರ ಕಳರವರ ಕೊಲ್ವೆ ತುಳಿ ತುಳಿದು ತಿರವ ಕಲಿ ಬಿಡುಗಡೆ ಕುಲಗ ಕಳರವರ ಕೊಲ್ವೆ ತುಳಿ ತುಳಿದು ತಿರವ ಕಲಿ ಬಿಡುಗಡೆ ಕುಲಗ ಕಳರ ಕುಲಗ ತಗರ ಕಳರವರ ಕೊಲ್ವೆ ತುಳಿ ತುಳಿದು ತಿರವ ಕಲಿ ಬಿಡುಗಡೆ ಕುಲಗ ಹಾರಿ ಬಸರ ಕಲಿ ಕೌತನ ನೀತಿ ತೀರಿದ ವೈಭವದಿಂದಲೇ ಕೋಡೆ. ಹಾರಿ ಬಸರ ಕಲಿ ಕೌತನ ನೀತಿ ತೀರಿದ ವೈಭವದಿಂದಲೇ ಕೋರ ಕೃತ್ಯವನ್ನ ಜಗಿದದು ಉಳವ. ಕೋರ ಕೃತ್ಯವನ್ನ ಜಗಿದದು ಉಳವ. ಕರಿದಿರುವ ಸರಗಳಲ್ಲಿ ಮನವಿಯಲು ಕುಲಗ ತಗರ ಕಳರವರ ಕೊಲ್ವೆ ಕಲಿ ಬಿಡುಗಡೆ ಕುಲಗ ಕಳರವರ ಕೊಲ್ವೆ ತಿರವ ಕಲಿ ಬಿಡುಗಡೆ ಕುಲಗ ತಗರ ಕಳರವರ ಕೊಲ್ವೆ ಕಲಿ ಬಿಡುಗಡೆ ಕುಲಗ. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಪರಮಾವಧಿಯ ಮುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರಿಡುತ್ತಾ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈ ದಿನ ಯುದ್ಧ ಸನ್ನಿಧಾನವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹೌದು ವಾಸುದೇವ, ಆ ಸೂತ ಪುತ್ರ ಕರ್ಣನ ಶಿರಸ್ಸನ್ನು ಈ ಭೂಮಿಗೆ ಉರುಳಿಸುವ ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳದ ಹೊರತು ಈ ಪಾರ್ಥನಿಗೆ ಶಾಂತಿ ಇಲ್ಲ. ಪರಮಾತ್ಮ, ಈ ಸಂಕಟದಿಂದ ಉದ್ಧಾರ ಮಾಡುವ ಭಾರ ನಿನ್ನದು ತಂದೆ.